ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ತಿರುಗುಂದಾವರ್ತಿ ನಿಮ್ಮೆಲ್ಲರನ್ನ ನೋಡುವಂತೆ ನಿಮ್ಮೊಂದಿಗೆ ಸೇರಿ ಕರ್ತನ ವಾಕ್ಯವನ್ನು ಧ್ಯಾನ ಮಾಡುವಂಥ ಶ್ರೇಷ್ಠವಾದ ಕೃಪೆಗಾಗಿ ತಂದೆ ದೇವರನ್ನ ಸ್ತೋತ್ರ ಸಲ್ಲಿಸ್ತೇನೆ. ನಾನು ನಂಬ್ತೇನೆ ದೇವರ ವಾಕ್ಯ ನಿಮ್ಮನ್ನ ಅನುದಿನವೂ ಕಟ್ತಾ ಇದೆ. ದೇವರ ವಾಕ್ಯ ಅದು ಮನ್ನ ಅದನ್ನು ಭುಜಿಸುವುದರ ಮೂಲಕವಾಗಿ ದಿನ ಬಲಗೊಳ್ತದೆ. ಹಾಗಾದ್ರೆ ದೇವ ಜನರೇ, ಈ ದಿನ ನಾವು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಇದು ಪ್ರತಿಯೊಬ್ಬರ ಜೀವಿತಕ್ಕೂ ಚಿಕ್ಕ ಮಗುವಿಂದ ಹಿಡಿದು ಮುಪ್ಪಿನ ವಯಸ್ಸಲ್ಲಿರುವಂತರ ಜೀವನದಲ್ಲಿ ಇರುವಂತ ಒಂದು ಹೋರಾಟ. ಏನಪ್ಪ ಇವತ್ತು ನೋಡಿಕೊಳ್ಳುವಂತ ವಿಷಯ ಭಾಗ ನಾವೇನಂತಂದ್ರೆ ಭಯ. ಇವತ್ತು ಒಂದಲ್ಲ ಒಂದು ವಿಧದಲ್ಲಿ ಭಯ ನಮ್ಮನ್ನ ಕಾಡ್ತಾ ಇದೆ. ಎಜುಕೇಶನ್ ಭಯ, ಲೈಫಲ್ಲಿ ಸೆಟ್ಲ್ ಆಗುವಂತ ಭಯ, ಕೆಲವೊಬ್ಬರಿಗೆ ಮರಣದ ಭಯ, ಕೆಲವೊಬ್ಬರಿಗೆ ಹಣದ ಭಯ, ಕೆಲವೊಬ್ಬರಿಗೆ ಕತ್ತಲೆ ಬಗ್ಗೆ ಭಯ. ಹೀಗೆ ಒಂದಲ್ಲ ಒಂದು ವಿಧದ ಭಯದಲ್ಲಿ ನಾವೆಲ್ಲರೂ ಜೀವಿಸ್ತಾ ಇದ್ದೇವೆ. ಹಾಗಾದ್ರೆ ದೇವ ಜನರೇ, ದೇವರ ವಾಕ್ಯ ನಮ್ಗೆ ಏನ್ ಹೇಳ್ತದೆ? ಭಯ ಪಡಬೇಡ್ರಿ. ಯೇಸು ಸ್ವಾಮಿ ಹೇಳುವುದೇನು? ಭಯ ಪಡಬೇಡ್ರಿ ಎಂಬುದಾಗಿ. ಹಾಗಾದ್ರೆ ಈ ಭಯ ಕೇವಲ ಆ ಲೋಕದವ್ರಿಗೆ ಮಾತ್ರನ? ಆತ್ಮಿಕರಿಲ್ವಾ? ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಭಯ ಇದೆ. ಹಾಗಾದ್ರೆ ಇವತ್ತು ದೇವರ ವಾಕ್ಯದ ಮೂಲಕವಾಗಿ ಆ ಭಯ ಯಾಕೆ ನಮ್ಮ ಜೀವಿತದಲ್ಲಿದೆ, ಭಯದ ಮೂಲಕವಾಗಿ ಏನೆಲ್ಲ ಕಳ್ಕೊಳ್ತೇವೆ, ನಾವು ಭಯವನ್ನು ಜಯಿಸಿ ಬರೋದಾದ್ರೆ ಏನೆಲ್ಲ ಆಶೀರ್ವಾದ ನಮ್ಮ ಜೀವಿತದಲ್ಲಿದೆ ಅನ್ನುವುದನ್ನೇ ಇವತ್ತು ನಾವು ಧ್ಯಾನ ಮಾಡಿಕೊಳ್ತೇವೆ. ಬನ್ರಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನ ಮಾಡಿಕೊಳ್ಳೋಣ. ಮತ್ತಾಯ ಸುವಾರ್ತೆ 14ನೇ ಅಧ್ಯಾಯ 26ರಿಂದ ಹಿಡಿದು 33ವರೆಗೆ ಬರೆಯಲ್ಪಡದ ದೇವರ ವಾಕ್ಯ. ಯೇಸು ಸ್ವಾಮಿ 5 ರೊಟ್ಟಿ 2 ಮೀನ 5,000 ಜನರಿಗೆ ಅದ್ಭುತ ಮಾಡಿದ ನಂತರ ಯೇಸು ಸ್ವಾಮಿ ಶಿಷ್ಯರು ಒಂದು ಪ್ರಯಾಣವನ್ನು ಪ್ರಾರಂಭ ಮಾಡ್ತಾರೆ. ಪ್ರಯಾಣ ಮಾಡುವಾಗ ಸಮುದ್ರ ಪ್ರಯಾಣ ಪ್ರಾರಂಭ ಮಾಡ್ತಾರೆ. ಯೇಸು ಹತ್ರ ಮುಂದೆ ಹೋಗಿರ್ರಿ, ನಿಮ್ಮ ಮುಂದೆ ಹಿಂದೆ ನಾನು ಬರ್ತೇನೆ ಎಂಬುದಾಗಿ. ಹೀಗೆ ಶಿಷ್ಯರು ಪ್ರಯಾಣ ಮಾಡುತ್ತಾ ಮುಂದೆ ಹೋಗ್ತಾ ಇರುವಾಗ ಬೆಳಗಿನ ಜಾವದಲ್ಲಿ ಯೇಸು ಸ್ವಾಮಿ ನೀರ ಮೇಲೆ ನಡೆದುಕೊಂಡು ಅವರಿರುವಂತಹ ಸ್ಥಳಕ್ಕೆ ಬರ್ತಾ ಇರ್ತಾರೆ. ಬರುವಾಗ ಅಲ್ಲಿ ನೋಡ್ಕೊಳ್ತೇವೆ 26ನೇ ಅಧ್ಯಾಯದಲ್ಲಿ ಸಮುದ್ರದ ಮೇಲೆ ನಡೆಯುವ ಆತರನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಹೋಗಿಕೊಂಡರು. ಕೇವಲ ಭಯ ಅಲ್ಲ, ತತ್ತರಿಸಿದರಂತೆ, ಹೋಗಿಕೊಂಡ್ರಂತೆ. ಅಂದ್ರೆ ಆತ್ಮಿಕ ಜನರಿಗೂ ಭಯ ಇದೆ. ಯಾಕೆ ಸೈತಾನ ನಮ್ಮ ಜೀವಿತದಲ್ಲಿ ಭಯವನ್ನು ತೆಗೆದುಕೊಂಡು ಬರ್ತಾನೆ? ಭಯದಲ್ಲಿ ನೀವು ಇದ್ದು ಏನನ್ನ ಕಳ್ಕೊಳ್ತೀರಾ ಅನ್ನುವುದನ್ನು ಇವತ್ತು ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಅಲ್ಲಿ ಮುಂದೆ ಭೂತವನ್ನು ತತ್ತರಿಸಿ ಭಯದಿಂದ ಹೋಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರ್ರಿ, ನಾನು ಅಂಜಬೇಡ್ರಿ ಎಂದು ಹೇಳಿದರು. ಹಾಲೆಲೂಯ. ನನ್ನ ದೇವರು ಇಷ್ಟು ಒಳ್ಳೆಯವರಾಗಿದ್ದಾರೆ ಅಂತಂದ್ರೆ ಯಾವಾಗೆಲ್ಲ ನಾನು ಭಯ ಪಡ್ತೇನೆ, ಯಾವಾಗೆಲ್ಲ ನಾನು ಸೋತು ಹೋಗ್ತೇನೆ, ಯಾವಾಗೆಲ್ಲ ಅಯ್ಯೋ ನನ್ನ ಜೀವಿತ ಏನೆಂಬುದನ್ನು ಪ್ರಶ್ನೆ ಮಾಡ್ಕೊಳ್ತೇನೆ, ಆಗ ನಿನ್ನ ದೇವರು ನಿನ್ನ ಪರವಾಗಿ ಮಾತಾಡ್ತಾರೆ. ಅದಕ್ಕಾಗಿಯೇ ದೇವರು ಹೀಗೆ ಈ ವಾಕ್ಯದ ಮೂಲಕವಾಗಿ ಇವತ್ತು ನಿಮ್ಮನ್ನು ಸಂಧಿಸ್ತಾ ಇದ್ದಾರೆ. ನೀವು ಯಾರ ಮುಂದೆ ಹೇಳ್ಕೊಳಕ್ಕಾಗಲ್ಲ. ಯಾವ್ಯಾವ ವಿಷಯದಲ್ಲಿ ಭಯ ಪಡ್ತಾ ಇದ್ರಿ? ಕೆಲವೊಬ್ಬರಿಗೆ ಮರಣದ ಭಯ, ರೋಗದ ಭಯ, ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹೇಳ್ತೇವಾ, ಭವಿಷ್ಯತ್ತಿನ ಭಯ, ಮಕ್ಕಳ ಕುರಿತು ಭಯ. ಎಷ್ಟೋ ಜನ ನಮ್ಮ ಮಕ್ಕಳ ಜೀವನ ಏನಾಗ್ತದೆ, ನನ್ನ ಮಗಳ ಮದುವೆ ಹೇಗಾಗ್ತದೆ, ನಮ್ಮ ಮನೆ ಹೇಗೆ ಕಟ್ತೇವೆ, ನನಗೆ ಗೌರ್ಮೆಂಟ್ ಜಾಬ್ ಸಿಗ್ತದ, ಅನೇಕ ಭಯದಲ್ಲಿ ನಾನಿದ್ದೇನೆ. ಹಾಗಾದ್ರೆ ಇವತ್ತು ಯೇಸುವಿನ ಸ್ವರ ನಿನ್ನ ಕಿವಿಗೆ ಬೀಳ್ತಾ ಇದೆ ಅಂತಂದ್ರೆ ಭಯ ಪಡಬೇಡ, ನಾನಿದ್ದೇನೆ. ಹಾಲೆಲೂಯ. ಎಲ್ಲ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ನನ್ನೊಂದಿಗಿದ್ದಾನೆ. ಎಂದಿಗೂ ಆತ ನಮ್ಮನ್ನು ಕೈ ಬಿಡುವಂತ ದೇವರಲ್ಲ, ನಿನ್ನನ್ನು ಪ್ರೀತಿ ಮಾಡುವಂತ ಕರ್ತನಾಗಿದ್ದಾನೆ. ಭಯ ಪಡಬೇಡ, ನಾನಿದ್ದೇನೆ ಎಂಬುದಾಗಿ ಯೇಸು ಹೇಳ್ತಾರೆ. ಅಂದ್ರೆ ಅರ್ಥ ಅಂದ್ರೆ ನೀನು ಯಾವುದರಲ್ಲಿ ಭಯ ಪಡ್ತಾ ಇದೀಯಾ, ಯಾವ ವಿಷಯದಲ್ಲಿ ಭಯ ಪಡ್ತಾ ಇದೀಯಾ, ಆ ವಿಷಯದಲ್ಲಿ ನಾನಿದ್ದೇನೆ. ಅವ್ರಿಗೆ ಸ್ತೋತ್ರ. ಹಾಗಾದ್ರೆ ಈ ದಿನ ನಿನ್ನನ್ನು ಬಲಪಡಿಸುವಂತ ಸ್ವಾಮಿ ಹೇಳ್ತಾ ಇದ್ರೆ ಭಯ ಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಮುಂದೆ ಸ್ವಾಮಿ ಹೇಳ್ತಾರೆ, ಮಾತಾಡಿ ಧೈರ್ಯವಾಗಿ ನಾನು ಅಂಜಬೇಡ ಎಂದು ಹೇಳಿದ್ರು. ಅದಕ್ಕೆ ಪೇತ್ರನು, ಸ್ವಾಮಿ ನೀನಾದ್ರೆ ನನಗೆ ನೀರ ಮೇಲೆ ನಡೆಯುವುದು, ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು. ನೋಡ್ರಿ, ಇಲ್ಲೊಂದು ವಿಶೇಷತೆ ಇದೆ. 12 ಜನ ಶಿಷ್ಯರಿದ್ದಾರೆ, 12 ಜನ ಭಯಪಟ್ಟಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಭಯ ಪಡಬೇಡ್ರಿ ಅಂತ ಅನ್ನುವಾಗ 12 ಜನರಲ್ಲಿ ಒಬ್ಬ ವ್ಯಕ್ತಿ ಪ್ರತಿಕ್ರಿಯೆ ಕೊಡ್ತಾನೆ. ಹಾಗಾದ್ರೆ ಭಯದಿಂದ ನಾನು ಹೊರಗಡೆ ಬರೋದು ಹೇಗೆ? ಭಯದಿಂದ ನನ್ನ ಆಶೀರ್ವಾದಕ್ಕೆ ಹೋಗೋದು ಹೇಗೆ? ಭಯ ನಿನ್ನನ್ನ ಅಸಾಧಾರಣವಾದ ಜೀವಿತಕ್ಕೆ ನಡೆಸ್ತದೆ. ಎಲ್ಲರ ಹಾಗೆ ನೀನು ಜೀವಿಸ್ತೀಯ. ನೀನು ಭಯದಿಂದ ಹೊರಗೆ ಬಿಡುವಾಗ ಅಸಾಧಾರಣವಾದ ಜೀವಿತ.
ಸೂಪರ್ ನ್ಯಾಚುರಲ್ ಅಲ್ಲಿ ನೀವು ಮೂವ್ ಆಗ್ತೀರಾ. ಇವತ್ತು ಎಷ್ಟು ಜನ ಯೇಸುವನ್ನು ನಂಬಿದ್ದೇವೆ, ಯೇಸುವಿನ ಅಭಿಷೇಕ ಹೊಂದಿಕೊಂಡಿದ್ದೇವೆ, ಸೇವೆಗಳನ್ನ ಮಾಡ್ತಾ ಇದ್ದೇವೆ, ಸಭೆಗಳನ್ನ ಕಟ್ಟಿಕೊಂಡಿದ್ದೇವೆ. ಈಗಲೂ ಸಹ ನಾವು ಭಯದಲ್ಲಿದ್ದರೆ ನಾವು ದೇವರ ಅಭಿಷೇಕದಲ್ಲಿ, ದೇವರ ಮಹಿಮೆ ಕಾರ್ಯದಲ್ಲ ಮುಂದೆ ಹೋಗ್ಲಿಕ್ಕಾಗಲ್ಲ. ಇವತ್ತು ದೇವರು ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ, ನೀವು ಇಂಥ ಸಾಧಾರಣವಾದ ಜೀವಿತ ಜೀವಿಸೋದು ದೇವ್ರಿಗೆ ಇಷ್ಟ ಇಲ್ಲ. ದೇವರು ಬಯಸ್ತಾ ಇದ್ದಾನೆ, ನಾನಿದ್ದಾಗೆ ನೀವಿರಬೇಕು, ನಾನಿರುವಲ್ಲಿ ಇವರಿರ್ಬೇಕೆಂಬುದಾಗಿ ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ, ನನಗಿರುವಂತ ಮಹಿಮೆ ಇವ್ರಿಗೂ ಅದೇ ಮಹಿಮೆ, ನಾನು ವಾಸ ಮಾಡುವಲ್ಲಿ ಇವರು ವಾಸ ಮಾಡಬೇಕು. ಹಾಗಾದ್ರೆ ಇವತ್ತು ಯೇಸು ಸ್ವಾಮಿ ನಿಮ್ಮನ್ನು ಕರಿತಾ ಇದ್ದಾರೆ. ಯೇಸು ಸ್ವಾಮಿ ಇರುವಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ಭಯದಲ್ಲಿ ತುಂಬಿದಂತ ಜನರೊಂದಿಗೆ ಸೇರಿ ನೀವು ಭಯದಲ್ಲಿ ಜೀವಿಸ್ತೀರಾ? ಪೇತ್ರ ಹೇಳ್ತಾನೆ, ಒಂದು ಯೇಸು ಸ್ವಾಮಿ ಆ ಮಾತು ನಿನ್ನದಾಗಿದ್ರೆ ನಾನು ನೀರ ಮೇಲೆ ನಡೆಯೋದಕ್ಕೆ ನನಗೆ ಆಜ್ಞೆ ಕೊಡು. ಹಾಗಾದ್ರೆ ಈ ದಿನ ಭಯದಲ್ಲಿ ಸಿಕ್ಕಾಕಿಕೊಂಡು ನನ್ನ ಜೀವನ ಇಷ್ಟೇ, ನನ್ನ ಜೀವನ ಮುಗಿದು ಹೋಯ್ತು, ಇನ್ನೇನು ನನ್ನ ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ, ಇಲ್ಲಿಗೆಲ್ಲ ಮುಕ್ತಾಯ ಎಂಬುದಾಗಿ ನೀವು ಅಂದುಕೊಂಡಿದ್ರೆ ಇವತ್ತು ಈ ವಾಕ್ಯ ನಿನಗೋಸ್ಕರ. ಕರ್ತನ ಹೇಳ್ತಾ ಇದ್ದಾನೆ, ನಾನಿದ್ದೇನೆ. ಹಾಗಾದ್ರೆ ಭಯದಿಂದ ಹೊರಗೆ ಬರುವುದಕ್ಕಾಗಿ ಮೊದಲು ನಾನು ದೇವರ ಸ್ವರ ಕೇಳಿಸ್ಕೊಳ್ಬೇಕು. ಎರಡನೇದಾಗಿ ನಾನು ಮಾತಾಡ್ರಿ, ಪರಿಸ್ಥಿತಿಗೆ ವಿರುದ್ಧವಾಗಿ ಮಾತಾಡ್ರಿ. ಪೇತ್ರರ ಹುಟ್ಟು ಬೆಸ್ತ ಕೆಲಸ ಮಾಡುವಂಥವನು. ಅವನ ಜೀವನದಲ್ಲಿ ಎಂದು ನೀರಿನ ಮೇಲೆ ನಡೆದಂತ ಅನುಭವ ಆತನಿಗಿಲ್ಲ. ಆದ್ರೆ ಕರ್ತರು ನಡೀತಾ ಇದ್ದಾನಂತಂದ್ರೆ ನಾನು ನಡಿಬಹುದು ಅನ್ನುವಂಥ ನಂಬಿಕೆ ಆತನಿಗೆ ಬಂತು. ನೀನು ಒಂದೇ ಹೇಳುವುದಾದ್ರೆ ನಾನು ನಡೀತೇನೆ ಎಂಬುದಾಗಿ ಯೇಸು ಸ್ವಾಮಿಗೆ ಪೇತ್ರ ಹೇಳುವಾಗ ಪೇತ್ರನ ಮಾತನ್ನು ಕೇಳಿ ಪೇತ್ರ ಮೊದಲನೇ ಹೆಜ್ಜೆ ನಡ್ತಾನೆ ನೀರಿನ ಮೇಲೆ. ಅವನ ಜೀವನದಲ್ಲಿ ಎಂದು ನಡೆದಿಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ ಎಂದು ಅನುಭವಿಸ್ತಿರುವಂಥ ಆಶೀರ್ವಾದ ಹೊಂದಿಕೊಳ್ಬೇಕಾ? ಎಂದು ಹೊಂದಿಕೊಳ್ಳದಿರುವಂಥ ಜಯ ನೀವು ಹೊಂದಿಕೊಳ್ಬೇಕಾ? ಎಂದು ಹೊಂದಿಕೊಳ್ಳುವಂಥ ಅಭಿಷೇಕ ನೀವು ಹೊಂದಿಕೊಳ್ಬೇಕಾ? ಆ ಒಂದು ಮಹಿಮೆಯುಳ್ಳ ಕಾರ್ಯ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವಿತದಲ್ಲಿ ಆಗ್ಬೇಕಾದ್ರೆ ಇವತ್ತು ಕರ್ತನ ಸ್ವರಕ್ಕೆ ಕಿವಿಗೊಟ್ಟು ನೀವು ಕಾರ್ಯ ಮಾಡ್ರಿ. ಪೇತ್ರ ಮೊದಲನೇ ಹೆಜ್ಜೆ ನೀರಿನಿಂದ ಜನ ಅನ್ಕೋತಾ ಇದ್ರೆ ಏನಂದ್ರೆ 11 ಜನ ಇವನು ಮುಳುಗಿ ಹೋಗ್ತಾನೆ ಎಂಬುದಾಗಿ. ನಿಮ್ಮ ಬಗ್ಗೆ ಜನ ಏನಾದ್ರು ಮಾತಾಡ್ಲಿ, ಇವನು ಎಲ್ಲರಿಗಿಂತ ಸ್ಪೆಷಲ್ಲ, ನಾವೆಲ್ಲ ಹಿಂಗಿದ್ದೇವೆ, ಇವನೇ ಬೇರೆ ಇದ್ದಾನಲ್ಲ ಅಂತ ಮಾತಾಡೋದು ಪರವಾಗಿಲ್ಲ. ಇವತ್ತು ದೇವರು ನಿನಗೆ ಸೂಪರ್ ನ್ಯಾಚುರಲ್ ದೇವ್ರು ನಡೆಸ್ಬೇಕಾದ್ರೆ ಭಯದಿಂದ ಹೊರಗೆ. ಭಯ ದೇವರ ಆತ್ಮಿಕ ಸಂಗತಿಗಳು ನೋಡದಂತೆ ಅನುಭವಿಸಿದಂತೆ ಮಾಡ್ತದೆ. ಆ ಭಯದಿಂದ ಹೊರಗೆ ಬರಬಾರ್ದು. ಕರ್ತನಿಗೋಸ್ಕರ ಅಸಾಧಾರಣವಾದ ಜೀವನ ಇಟ್ಟಿದ್ದಾರೆ, ಒಂದು ಮಹಿಮೆ ಉಳ್ಳ ಜೀವಿತ, ಒಂದು ಜಯವುಳ್ಳ ಜೀವಿತ. ಎಂದು ನಿನ್ನ ಜೀವನದಲ್ಲಿ ಆಗಿರುವಂಥ ಹೊಸ ಅನುಭವಕ್ಕೆ ನೀನು ಬರ್ತೀಯ. ಪೇತ್ರ ಹೆಜ್ಜೆ ಅದನ್ನ ಇಡ್ತಾನೆ. ಎಲ್ಲಿವರೆಗೂ ಅಂದ್ರೆ ಯೇಸು ಸ್ವಾಮಿನ ಆತನ ನೋಡ್ತಾ ಇರ್ತಾನೆ. ಆ ನೋಡುವವರೆಗೂ ಆತನ ನೀರಿನ ನಡೀತಾ ಹೋದ. ಯಾವಾಗ ಮತ್ತೆ ಅವನು ಸಾಧಾರಣ ವ್ಯಕ್ತಿ ತರ ಅಲೆಗಳು ಬರುವುದನ್ನ ಕೇಳಿಸ್ಕೊಂಡ. ನಿನ್ನ ಕಿವಿ ಯಾವಾಗ್ಲೂ ದೇವರನ್ನೇ ಕೇಳಿಸ್ಕೊಳ್ತಾ ಇರ್ಬೇಕು, ನಿನ್ನ ಕಣ್ಣುಗಳು ಯಾವಾಗ ದೇವರನ್ನು ನೋಡ್ತಾ ಇರ್ಬೇಕು. ಯಾವಾಗ ಮತ್ತೆ ನೀನು ಭಯಪಟ್ಟು ಲೋಕದ ರೀತಿ ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀಯ, ಮತ್ತೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀಯ. ಅನೇಕರು ಒಂದು ಹಂತದಲ್ಲಿ ಬೆಳೀತಾರೆ, ಬೆಳೆದ ಮೇಲೆ ಅವ್ರ ಬೆಳವಣಿಗೆ ಅಲ್ಲಿಗೆ ನಿಂತು ಹೋಗ್ಬಿಡ್ತದೆ. ಅವ್ರ ಬೆಳವಣಿಗೆಯಿಂದ ಅವ್ರು ಕೆಳಗೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾರಣ ಏನಂದ್ರೆ ಅವರು ದೇವರನ್ನು ನೋಡಿ ಜೀವನ ಪ್ರಾರಂಭ ಮಾಡಿದ್ರು, ಲೋಕ ನೋಡಿ ಜೀವನವನ್ನ ಎಂಡ್ ಮಾಡ್ತಾರೆ. ಅದಕ್ಕಾಗಿ ಪೌಲ ಹೇಳ್ತಾನೆ, ಆತ್ಮಿಕವಾಗಿ ಶುರು ಮಾಡಿ ಶಾರೀರಿಕವಾಗಿ ಮುಕ್ತಾಯ ಮಾಡ್ಬೇಕೆಂಬುದಾಗಿದ್ದೀರಾ. ದೇವಚಂದ್ರೆ ಈ ದಿನ ನೀನು ಯಾವುದರಲ್ಲಿ ಇದ್ದೀಯಾ? ನೀನು ಭಯದಲ್ಲಿ ಇದ್ದೀಯಾ ಅಂತಂದ್ರೆ ನೀವು ಶಾರೀರಿಕವಾಗಿ ನಿಮ್ಮ ಆತ್ಮಿಕ ಜೀವಿತವನ್ನು ಪ್ರಾರಂಭ ಮಾಡಿದ್ದೀರಾ. ನೀನು ಭಯದಲ್ಲಿ ಇಲ್ಲ ಅಂತಂದ್ರೆ ನೀನು ಆತ್ಮಿಕವಾಗಿ ನಿನ್ನ ಜೀವಿತವನ್ನು ಪ್ರಾರಂಭ ಮಾಡಿದ್ಯಾ. ಹಾಗಾದ್ರೆ ಈ ದಿವಸ ಪೇತ್ರನು ನೀರ ಮೇಲೆ ನಡೆದ 11 ಜನ ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಿಮ್ಮ ನೋಡ್ತಾ ಇರಲಿ, ನೀವು ನಡೆಯಕ್ಕೆ ಪ್ರಾರಂಭ ಮಾಡಿ. ಕರ್ತನ ಜೀವಿತದಲ್ಲಿ ಅದ್ಭುತವಾದ ಮಹಿಮೆಯುಳ್ಳ ಕಾರ್ಯಗಳನ್ನು ಮಾಡಬೇಕೆಂದಿದ್ದಾರೆ. ಎಂದಿಗೂ ನಡೆದಂತ ಪೇತ್ರ ನಡಲಿಕ್ಕೆ ಪ್ರಾರಂಭ ಮಾಡಿದ. ಯೇಸು ಸ್ವಾಮಿ ನೋಡೋದು ಬಿಟ್ಟ ಮುಳುಗ್ಲಿಕ್ಕೆ ಪ್ರಾರಂಭ ಮಾಡಿದ. ನೀವು ಆತನ ಸ್ವಾಮಿ ಮತ್ತೆ ಯೇಸುವಿಗೆ ಹೋಗಿದ, ಮತ್ತೆ ಕರ್ತನ ಎತ್ತಿ ಆತನ ನಿಲ್ಲಿಸಿದ. ಎಲ್ಲರೂ ಇಷ್ಟ ಮಾತ್ರ ಹೇಳ್ತಾರೆ, ಪೇತ್ರ ಮುಳುಗಿದೆಂಬುದಾಗಿ. ನಿಮ್ಗೆ ಇನ್ನೊಂದು ಅದ್ಭುತವಾದ ಸಂಗತಿಯನ್ನು ಹೇಳಿ ಬಯಸ್ತೇನೆ. ಯೇಸು ಸ್ವಾಮಿ ಮುಟ್ಟಿದ ನಂತರ ಆತನು ಯೇಸು ಸ್ವಾಮಿಯೊಂದಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹಡಗಿನವರೆಗೂ ನಿರ್ಮಾಣ. ಹಾಲೆಲೂಯ. ಈ ದಿವಸ ಅನೇಕ ಸಾರಿ ಪ್ರಯತ್ನ ಪಟ್ಟು ನೀನು ಬಿದ್ದಿರ್ಬೋದು, ಆದ್ರೆ ಒಂದು ಸಾರಿ ಯೇಸು ಸ್ವಾಮಿ ಕೈ ಹಿಡಿದುಕೊಳ್ಳೋದಾದ್ರೆ, ಆ ಯೇಸು ಸ್ವಾಮಿ ಜೊತೆ ನೀನು ಹೋಗೋದಾದ್ರೆ ನೀನು ಎಂದಿಗೂ ಮತ್ತೆ ಮುಳುಗುವುದಿಲ್ಲ ಯೇಸು ನಾಮದಲ್ಲಿ. ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ ಪೌಲ ಎಷ್ಟು ಅದ್ಭುತವಾದ ಮಾತು ಹೇಳ್ತಾನೆ ಗೊತ್ತಾ? 4ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ, 13ನೇ ವಚನ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ಹಾಲೆಲೂಯ. ನಿನ್ನನ್ನು ಬಲಪಡಿಸುವಂತ ದೇವರು ನಿನಗೋಸ್ಕರ ಇದ್ದಾನೆ. ಏನೆಲ್ಲ ಸುತ್ತಲೂ ಸೈತಾನನ್ನು ದೇವರ ಮಹಿಮೆಯನ್ನ, ದೇವರ ಬಲವನ್ನು ಹೊಂದಿಕೊಳ್ಳದಂತೆ
ಭಯದ ವಾತಾವರಣ ನಿಮಗೆ ಇಟ್ಟಿದ್ದಾನೆ. ಯೇಸು ನಾಮದಲ್ಲಿ ನಿಮ್ಮ ಮೇಗಿರುವಂಥ ಭಯ ಇವತ್ತು ನಾವು ಮುರಿತೇವೆ. ಅದು ಹಣಕಾಸಿನ ಭಯ ಆಗಿರ್ಬೋದು, ಆರೋಗ್ಯದ ಭಯ ಆಗಿರ್ಬೋದು, ಸೇವೆಯ ಭಯ ಆಗಿರ್ಬೋದು, ನಿಮ್ಮ ಕುಟುಂಬದ ಭಯ ಆಗಿರ್ಬೋದು, ಮಕ್ಕಳ ವಿಷಯದಲ್ಲಿ ಭಯ, ಕತ್ತಲೆ ಭಯ, ಮಾಟ ಮಂತ್ರದ ಭಯ, ಸಾಲದ ಭಯ, ಯೇಸು ನಾಮದಲ್ಲಿ ಮುರಿತೇನೆ. ಫಿಲಿಪ್ಪಿ 4:13 ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡ್ತೇನೆ. ಕರ್ತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನು ಮಾಡಲಿಕ್ಕೆ ಶಕ್ತರಾಗಿದ್ದೇವೆ. ನಾವು ಜಯಶಾಲಿಗಳಿಗಿಂತ ಹೆಚ್ಚಿನವರಾಗಿದ್ದೇವೆ. ಹಾಗಾದ್ರೆ ಈ ದಿನ ನಿನ್ನ ದೃಷ್ಟಿ ನಿನ್ನ ಸಮಸ್ಯೆಗಳನ್ನು ನೋಡುವುದನ್ನು ಬಿಡು, ಕರ್ತನ ನೋಡಲಿಕ್ಕೆ ಪ್ರಾರಂಭ ಮಾಡು. ನಿನ್ನ ಕಿವಿಗಳು ಸಮಸ್ಯೆಯನ್ನು ಕೇಳಿಸ್ಕೊಳ್ಳೋದನ್ನು ಬಿಡಲಿ, ದೇವರ ಸ್ವರವನ್ನು ಕೇಳಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ರಿ. ಹಾಗೆ ನೀನು ಮಾಡೋದಾದ್ರೆ ನಾನು ಹೇಳ್ತೇನೆ, ಅತಿ ಶೀಘ್ರದಲ್ಲಿ ನಿಮ್ಮ ಪರಿಸ್ಥಿತಿ ಬದಲಾಗ್ತದೆ. ಅತಿ ಶೀಘ್ರದಲ್ಲಿ ನಿಮ್ಮ ಜೀವಿತದಲ್ಲಿ ಇತಿಹಾಸಗಳು ನಡೀಲಿಕ್ಕಿದೆ. ಅತಿ ಶೀಘ್ರದಲ್ಲಿ ಎಂದೂ ಕೇಳದೆ ನೋಡದೇ ಇರುವಂತ ಕಾರ್ಯಗಳು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಸೇವೆಯಲ್ಲಿ ಕರ್ತನು ಮಾಡಲಿಕ್ಕಿದ್ದಾರೆ. ಹಾಗಾದ್ರೆ ಇವತ್ತಿಗೆ ಭಯಕ್ಕೆ ನಾವು ಬೆನ್ನ ಹಾಕೋಣ, ಕರ್ತನ ದೃಷ್ಟಿಸಿ ನೋಡೋಣ. ದೇವ ವಾಕ್ಯ ಆತನ ದೃಷ್ಟಿಸಿ ನೋಡ್ರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ. ಭಯ ಪಡುವಂತ ವ್ಯಕ್ತಿ ಯಾವಾಗಲೂ ತಲೆ ತಗ್ಗಿಸ್ತಾನೆ, ದೇವರು ನೋಡುವಂತ ವ್ಯಕ್ತಿ ಯಾವಾಗಲೂ ತಲೆ ಎತ್ತಿ ನಿಲ್ತಾನೆ. ಹಲ್ಲೆಲೂಯಾ. ಈ ವಾಕ್ಯದ ಆಶೀರ್ವಾದ ನಿಮ್ಮ ಕುಟುಂಬಕ್ಕೂ, ನಿಮ್ಮ ಮಕ್ಕಳ ಜೀವಿತಕ್ಕೂ, ನಿಮ್ಮ ಸೇವೆಗೂ, ನಿಮ್ಮ ಪಟ್ಟಣಕ್ಕೂ, ನಿಮ್ಮ ತಲೆಮಾರಿನವರಿಗೂ ದೇವರು ಒದಗಿಸಿಕೊಳ್ಳಿ. ಕರ್ತನ ಮಾಡೋಕ್ಕೆ ಸಹಾಯ ಮಾಡಿ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭಯಪಡಬೇಡ್ರಿ, ನಾನು ನಿಮ್ಮೊಂದಿಗೆ ಇದ್ದೇನೆ ಎಂಬುದಾಗಿ ಧೈರ್ಯಪಡಿಸಂತ ನಮ್ಮ ಕರ್ತರಾದ ಯೇಸು ಸ್ವಾಮಿ, ಇಲ್ಲಿ ತಂದೆಯಾದ ದೇವರೇ, ಪರಿಶುದ್ಧಾತ್ಮ ದೇವರ ಮೂಲಕ ಅನುದಿನವೂ ನಮ್ಮೊಂದಿಗಿದ್ದು ನಮ್ಮನ್ನು ಬಲಪಡಿಸಿ ನಡೆಸ್ತಾ ಇದ್ದಾರೆ. ಯಾರು ಈ ವಾಕ್ಯ ಕೇಳಿದ್ದಾರೆ, ನಿನ್ನ ಅಭಯ ಹಸ್ತ, ನಿನ್ನ ಬಿಡುಗಡೆ ಹಸ್ತ, ಜಯದ ಹಸ್ತ ಪ್ರತಿಯೊಂದು ಮನೆ ಮೇಲೆ, ಕುಟುಂಬದ ಮೇಲೆ ಬರಲಿ. ಹಾಗೆ ಮಾಡಿರೋದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಉಂಟಾಗಲಿ ಯೇಸು ಕರ್ತನ ನಾಮದಲ್ಲಿ. ಆಮೆನ್. ಮೇ ಗಾಡ್ ಬ್ಲೆಸ್ ಯು. ದೇವರಿಂದ ನನ್ನ ಆಶೀರ್ವಾದ ಮಾಡಲಿ. ಆಮೆನ್.